ನಿಮ್ಮ ಮೊದಲ ಪ್ರಶ್ನೆ, ನಿಂಬೆಹಣ್ಣಿನ ಜೊತೆ ಯಾವ ಹಣ್ಣು ತಿನ್ನುವುದು ಸಾಯುವ ಹಾಗೆ ಮಾಡುತ್ತದೆ? ಆಪ್ಷನ್ಸ್: ಎ ಮೂಸಂಬಿ, ಬಿ ಪಪ್ಪಾಯಿ, ಸಿ ದಾಳಿಂಬೆ ಮತ್ತು ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ಪಪ್ಪಾಯಿಯನ್ನು ನಿಂಬೆಹಣ್ಣಿನ ಜೊತೆ ತಿನ್ನುವುದರಿಂದ ಅದು ಸಾಯುವ ರೀತಿ ಆಗುತ್ತದೆ. ಪ್ರಶ್ನೆ 2, ಪ್ರತಿದಿನ ಬೆಳಿಗ್ಗೆ ಮಜ್ಜಿಗೆ ರಾಗಿ ಗಂಜಿ ಸೇವಿಸುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಮೆದುಳು ಜ್ವರ, ಸಿ ಮಲಬದ್ಧತೆ ಮತ್ತು ಡಿ ಲಕ್ವ ಅಥವಾ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ವ ಅಥವಾ ಪಾರ್ಶ್ವವಾಯು. ಪ್ರತಿದಿನ ಬೆಳಿಗ್ಗೆ ನೀವು ಮಜ್ಜಿಗೆ ರಾಗಿ ಗಂಜಿಯನ್ನು ಸೇವಿಸುತ್ತಿದ್ದರೆ ಮುಂದೊಂದು ದಿನ ಲಕ್ವ ಅಥವಾ ಪಾರ್ಶ್ವವಾಯು ಆಗುವ ಸಂಭವ ಹೆಚ್ಚಾಗಿರುತ್ತದೆ. ಪ್ರಶ್ನೆ 3, ಭಾರತದಲ್ಲಿ ಯಾವ ಚುನಾವಣೆಯನ್ನು ಸಾರ್ವಜನಿಕರಿಂದ ನಡೆಸಲಾಗುವುದಿಲ್ಲ? ಆಪ್ಷನ್ಸ್: ಎ ಪ್ರಧಾನಮಂತ್ರಿ, ಬಿ MLA, ಸಿ ರಾಷ್ಟ್ರಪತಿ ಮತ್ತು ಡಿ ರಾಜ್ಯಪಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ. ರಾಷ್ಟ್ರಪತಿಯ ಆಯ್ಕೆಯ ಚುನಾವಣೆಯನ್ನು ಸಾರ್ವಜನಿಕರಿಂದ ನಡೆಸಲಾಗುವುದಿಲ್ಲ. ಪ್ರಶ್ನೆ 4, ಯಾವ ಕಾಯಿಲೆ ಇರುವವರು ಲೈಂಗಿಕ ಕ್ರಿಯೆ ನಡೆಸುವುದು ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಪೈಲ್ಸ್, ಬಿ ಹೃದಯ ರೋಗ, ಸಿ ಟೈಫಾಯ್ಡ್ ಮತ್ತು ಡಿ TB. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗ. ಹೃದಯ ರೋಗದ ಕಾಯಿಲೆ ಇರುವವರು ಲೈಂಗಿಕ ಕ್ರಿಯೆ ಹೆಚ್ಚು ನಡೆಸುವುದು ಒಳ್ಳೆಯದಲ್ಲ. ಪ್ರಶ್ನೆ 5, ಸತತವಾಗಿ 2 ತಿಂಗಳ ಕಾಲ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಕಡಿಮೆ ಮಾಡಬಹುದು? ಆಪ್ಷನ್ಸ್: ಎ ಮಧುಮೇಹ, ಬಿ ಪೈಲ್ಸ್, ಸಿ ಗ್ಯಾಸ್ಟ್ರಿಕ್ ಮತ್ತು ಡಿ ಹೃದಯ ರೋಗ. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಸತತವಾಗಿ 2 ತಿಂಗಳ ಕಾಲ ಬೆಚ್ಚಗಿನ ನೀರನ್ನು ಕುಡಿಯುತ್ತಿದ್ದರೆ ಅವರಲ್ಲಿನ ಮಧುಮೇಹದ ಕಾಯಿಲೆ ಕಡಿಮೆಯಾಗಲು ತುಂಬ ಸಹಕಾರಿಯಾಗುತ್ತದೆ. ಪ್ರಶ್ನೆ 6, ಹೆರಿಗೆಯ ನಂತರ ಮಹಿಳೆಯರಲ್ಲಿ ಹೊಟ್ಟೆ ಗುರುತುಗಳನ್ನು ಕಡಿಮೆ ಮಾಡಲು ಏನು ತಿನ್ನಬೇಕು? ಆಪ್ಷನ್ಸ್: ಎ ಮೆಣಸು, ಬಿ ಲವಂಗ, ಸಿ ಜೀರಿಗೆ ಮತ್ತು ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ. ಹೆರಿಗೆಯ ನಂತರ ಮಹಿಳೆಯರಲ್ಲಿ ಆಗುವ ಹೊಟ್ಟೆ ಗುರುತುಗಳನ್ನು ಜೀರಿಗೆ ತಿನ್ನುವುದರಿಂದ ಕಡಿಮೆ ಮಾಡಬಹುದು. ಪ್ರಶ್ನೆ 7, ಯಾವ ಮೀನುಗಳು ನೆಲದ ಮೇಲೂ ಕೂಡ ವಾಸಿಸಿದರೂ ಸಾಯುವುದಿಲ್ಲ? ಆಪ್ಷನ್ಸ್: ಎ ಬೆನ್ಲಿಶ್ ಫಿಶ್, ಬಿ ಜೆಲ್ಲಿ ಫಿಶ್, ಸಿ ಕ್ಯಾಟ್ ಫಿಶ್ ಮತ್ತು ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಎ ಬ್ಲೆನಿಶ್ ಫಿಶ್. ಬ್ಲೆನಿಶ್ ಫಿಶ್ ಎಂಬುವ ಜಾತಿಯ ಮೀನುಗಳು ನೆಲದ ಮೇಲೂ ಕೂಡ ವಾಸಿಸಿದರೂ ಸಾಯುವುದಿಲ್ಲ. ಪ್ರಶ್ನೆ 8, ಹಸಿ ಮೆಣಸಿನಕಾಯಿ ಯಾವ ಸಮಸ್ಯೆ ಉಂಟು ಮಾಡುತ್ತದೆ? ಆಪ್ಷನ್ಸ್: ಎ ಪೈಲ್ಸ್, ಬಿ ಗ್ಯಾಸ್ಟ್ರಿಕ್, ಸಿ ಅಲರ್ಜಿ ಮತ್ತು ಡಿ ಮೊಡವೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾಸ್ಟ್ರಿಕ್. ಹಸಿ ಮೆಣಸಿನಕಾಯಿಗಳನ್ನು ಹಾಗೆ ತಿನ್ನುವುದರಿಂದ ಅವರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತದೆ. ಪ್ರಶ್ನೆ 9, ಹುಡುಗಿಯರು ಒಂಟಿಯಾಗಿರುವಾಗ ಅಂತರ್ಜಾಲದಲ್ಲಿ ಹೆಚ್ಚು ಏನು ಮಾಡುತ್ತಾರೆ? ಆಪ್ಷನ್ಸ್: ಎ ಅಶ್ಲೀಲ ವಿಡಿಯೋ, ಬಿ ಬುಕ್ಸ್ ಓದುವುದು, ಸಿ ಆನ್ಲೈನ್ ಶಾಪಿಂಗ್ ಮತ್ತು ಡಿ ಚಲನಚಿತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಆನ್ಲೈನ್ ಶಾಪಿಂಗ್. ಹುಡುಗಿಯರು ಒಂಟಿಯಾಗಿರುವಾಗ ಅಂತರ್ಜಾಲದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವರು ಹೆಚ್ಚಾಗಿ ಎಂದು ಅಧ್ಯಯನ ಹೇಳುತ್ತದೆ. ಪ್ರಶ್ನೆ 10, ಹಲ್ಲು ಶುದ್ಧ ಮಾಡಬಲ್ಲ ತರಕಾರಿ ಯಾವುದು? ಆಪ್ಷನ್ಸ್: ಎ ಗೆಣಸು, ಬಿ ಮೂಲಂಗಿ, ಸಿ ಗೆಡ್ಡೆಕೋಸು ಮತ್ತು ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್. ವಾರಕ್ಕೆ 2 ಬಾರಿಯಾದರೂ ಕ್ಯಾರೆಟ್ ತಿನ್ನುವುದರಿಂದ
ಹಲ್ಲು ಶುದ್ಧ ಮಾಡಬಲ್ಲ ತರಕಾರಿ ಇದಾಗಿದೆ.